ಸರ್, ನಾನು ಮಣ್ಣು ಬೇಟೆಗಾರ ಮಾತಾಡ್ತಾ ಇದ್ದೀನಿ. ನಿಮ್ಮ ಸರ್ಕಸ್ಗೆ ಒಂದು ಆನೆ ಬೇಕಿತ್ತಲ್ಲ? ಹೌದು, ಬೇಕಾಗ್ತಾ ಇದೆ. ಸಿಕ್ತಾ? ಹಾ, ಸಿಕ್ತು ಸರ್. ತುಂಬಾ ದೊಡ್ಡಕ್ಕೂ ಇಲ್ಲ, ಅದು ಸರ್ಕಸ್ಗೆ ಕರೆಕ್ಟ್ ಆಗಿರುತ್ತೆ. ಒಂದು ಕಾಡಲ್ಲಿ ಪಿಂಕು ಆನೆ ಅವರ ಅಪ್ಪ ಆದ ರಾಮು ಜೊತೆ ಜೀವಿಸ್ತಾ ಇತ್ತು. ಪಿಂಕುವಿನ ತಾಯಿ ಅವನ್ಗೆ ಜನ್ಮ ಕೊಟ್ಟಿದ ತಕ್ಷಣ ಪಾಪ ತೀರ್ಕೊಂಡ್ಬಿಡ್ತಾರೆ. ಮತ್ತೆ ಅವ್ರ ಅಪ್ಪ ಕೂಡ ಅದ್ರ ಜೊತೆ ಸ್ವಲ್ಪ ದಿನ ಇದ್ದು ಆಮೇಲೆ ಅವರು ಕೂಡ ತೀರ್ಕೊಂಡ್ಬಿಡ್ತಾರೆ. ಪಿಂಕು ಆನೆ ಪಾಪ ತುಂಬಾನೇ ಅನಾಥೆಯಾಗಿ ಆ ಕಾಡಲ್ಲಿ ಬೆಳೀತಾ ಇರುತ್ತೆ. ಕಾಡಲ್ಲಿರುವ ಜಂತುಗಳು ಕೂಡ ಯಾರೂನು ಅದನ್ನ ಪಾಪ ಅದರ ಜೊತೆ ಸೇರಿಸ್ಕೊಳ್ಳೋದೇ ಇಲ್ಲ. ಹಲೋ ಫ್ರೆಂಡ್ಸ್, ಹೆಂಗಿದ್ದೀರಾ? ಏನ್ ಹೇಳ್ರಿ? ಫ್ರೆಂಡ್ಸಾ? ನಿಮ್ಮ ಹತ್ರ ನಾ ಫ್ರೆಂಡ್ಸ್ ಅಂತ ಯಾರು ಹೇಳಿದ್ರು? ಇಲ್ಲ ಅಂದ್ರೆ ಈಗ ಫ್ರೆಂಡ್ಸ್ ಆಗೋಣ. ಯಾವಾಗ್ಲೂ ನೀವೆಲ್ಲರೂ ಒಟ್ಟಿಗೆ ಆಡೋದನ್ನ ನೋಡಿದ್ರೆ ನನ್ಗೂ ನಿಮ್ ಜೊತೆ ಆಡ್ಬೇಕು ಅಂತ ಅನ್ಸುತ್ತೆ. ಪ್ಲೀಸ್ ನನ್ನನ್ನ ಕೂಡ ನಿಮ್ ಜೊತೆ ಸೇರ್ಸ್ಕೋತೀರಾ? ನಾನು ಕೂಡ ನಿಮ್ ಜೊತೆ ಸೇರಿ ಸಂತೋಷವಾಗಿ ಆಟಾಡ್ತೀನಲ್ವಾ? ಅದೆಲ್ಲ ನಿನ್ನ ಹಣೆ ಬರಹ. ನೀನು ತುಂಬಾ ದೊಡ್ಡಕ್ಕಿದೀಯಾ. ನಿಮ್ಮಂಥವ್ರನ್ನ ನಮ್ಮ ಫ್ರೆಂಡ್ಸ್ ಮಾಡ್ಕೊಳ್ಳೋದಲ್ಲ, ಅದು ಸರಿ ಆಗಲ್ಲ. ಬನ್ನಿ ಫ್ರೆಂಡ್ಸ್. ಹಂಗಂತ ಹೇಳಿ ಅವರು ಅಲ್ಲಿಂದ ಹೋಗ್ಬಿಡ್ತಾರೆ. ಪಾಪ ಪಿಂಕು ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಅದರ ಗುಹೆಗೆ ಹೋಗ್ಬಿಡುತ್ತೆ. ಯಾವಾಗ್ಲೂ ಒಬ್ಬಂಟಿಯಾಗಿ ಮತ್ತೆ ಅನಾದಿಯಾಗಿರೋದು ಪಿಂಕುಗೆ ತಡ್ಕೊಳಕ್ಕಾಗಲ್ಲ. ಒಂದಿನ ಕೋತಿ ಕಿರ್ಚಾಡ್ಕೊಂಡು ಕಾಡೊಳಗಡೆ ಓಡೋಡ್ತಾ ಬರುತ್ತೆ. ಎಲ್ರು ಓಡಿ ಓಡಿ, ಕಾಡಿಗೆ ಬೇಟೆಗಾರ ಬಂದೇನೆ, ನಮ್ಮೆಲ್ಲರ ಜೀವ ಅಪಾಯದಲ್ಲಿದೆ. ಈ ವಿಷಯ ಗೊತ್ತಾದ ಎಲ್ಲಾ ಜಂತುಗಳು ಭಯದಿಂದ ಕಾಡೊಳಗಡೆ ಓಡೋದಕ್ಕೆ ಶುರು ಮಾಡ್ತವೆ. ಬೇಟೆಗಾರ ಕಾಡೊಳಗಡೆ ಬಂದು ನೋಡ್ತಾನೆ, ಅಲ್ಲಿ ಒಂದ್ ಜಂತು ಕೂಡ ಕಾಣಿಸಲ್ಲ. ಅವನ್ಗೆ ತುಂಬಾನೇ ಬೇಜಾರಾಗತ್ತೆ. ಏನಿದು? ಇಷ್ಟು ದೊಡ್ಡ ಕಾಡಲ್ಲಿ ಒಂದು ಪ್ರಾಣಿ ಕೂಡ ಇಲ್ವೇ ಇಲ್ವಲ್ಲ. ಹೀಗೆ ಹೋದ್ರೆ ನಂಗೆ ಕೆಲ್ಸನೇ ಇರಲ್ಲ. ಅವನು ಮನೆಗೆ ಹೋಗೋಣ ಅಂತ ಹೋಗುವಾಗ ಅವನ್ ಕಣ್ಣಿಗೆ ಪಿಂಕಿ ಆನೆ ಕಾಣಿಸುತ್ತೆ. ಆಗ ಅವನೀಗಂತಾನೆ, ನಾ ಏನ್ ನೋಡ್ತಾ ಇದ್ದೀನಿ? ಒಂದು ಆನೆನ ನೋಡಿ ಭಯ ಪಡ್ದೆ ನನ್ನ ಪಕ್ಕದಲ್ಲಿ ಬರ್ತಾ ಇದೆ. ಬೇಟೆಗಾರ, ನಾನ್ ಯಾಕೆ ನಿನ್ನ ಹತ್ರ ಬಂದೆ ಅಂದ್ರೆ ನಾನು ನಿನ್ ಜೊತೆನೆ ಬಂದ್ಬಿಡ್ತೇನೆ. ನೀನು ನನ್ನನ್ನ ಕರ್ಕೊಂಡು ಹೋಗು. ಕಾಡಲ್ಲಿರಕ್ಕೆ ನನ್ಗೆ ಇಷ್ಟ ಇಲ್ಲ. ಬೇಕಾದ್ರೆ ನೀನನ್ನ ಸಾಯಿಸಿ ಕೂಡ ನೀನ್ ತಿನ್ಬಿಡು. ಅದನ್ನ ಕೇಳಿದ ತಕ್ಷಣ ಬೇಟೆಗಾರನಿಗೆ ತುಂಬಾನೇ ಸಂತೋಷ ಆಗ್ಬಿಡುತ್ತೆ. ಆಮೇಲೆ ಅವನು ಅವನ್ ಟೆಂಟ್ಗೆ ಆನೆನ ಕರ್ಕೊಂಡು ಹೋಗ್ಬಿಡ್ತಾನೆ. ಅಲ್ಲೋಗಿ ಅದನ್ನ ಕಟ್ಟಾಕ್ಬಿಟ್ಟು ಒಳಗಡೆ ಹೋಗಿ ಫೋನ್ ಮಾಡಿ ಯಾರ ಹತ್ರನೋ ಮಾತಾಡ್ತಾನೆ. ಸರ್, ನಾನು ಮಣ್ಣು ಬೇಟೆಗಾರ ಮಾತಾಡ್ತಾ ಇದ್ದೀನಿ. ನಿಮ್ಮ ಸರ್ಕಸ್ಗೆ ಒಂದು ಆನೆ ಬೇಕಿತ್ತಲ್ಲ? ಹೌದು, ಬೇಕಾಗ್ತಾ ಇದೆ. ಸಿಕ್ತಾ? ಹಾ, ಸಿಕ್ತು ಸರ್. ತುಂಬಾ ದೊಡ್ಡಕ್ಕೂ ಇಲ್ಲ, ಅದು ಸರ್ಕಸ್ಗೆ ಕರೆಕ್ಟ್ ಆಗಿರುತ್ತೆ. ಸರಿ, ಹಾಗಾದ್ರೆ ತಗೋಬಾ. ಗಾಡಿಲಿ ಹಾಕೊಂಡು ಅದನ್ನ ಕರ್ಕೋಬಾ. ಅದು ಇಲ್ಲಿ ಬಂದ ಕೂಡಲೇ ನಿನ್ ದುಡ್ಡು ನಿಂಗೆ ಸಿಕ್ಬಿಡುತ್ತೆ. ಹಾ ಹಾ ಹಾ, ಸರಿ ಸರಿ. ಹಂಗಂತ ಹೇಳಿ ಬೇಟೆಗಾರ ಕಾಲ್ ಕಟ್ ಮಾಡ್ಬಿಡ್ತಾನೆ. ನೀನು ತುಂಬಾ ಸಂತೋಷ ಪಡ್ತೀಯಾ. ನೀನು ಸರ್ಕಸ್ಗೆ ಹೋಗ್ತಾ ಇದೀಯಾ. ಅಲ್ಲಿ ತಿನ್ನೋದಕ್ಕೆ ಇರೋದಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಅದನ್ ಕೇಳಿ ಪಿಂಕುಗೆ ಸ್ವಲ್ಪ ಸಂತೋಷ ಅನ್ಸತ್ತೆ. ಆದ್ರೆ ಕಾಡನ್ ಬಿಟ್ಟು ಹೋಗೋದಕ್ಕೆ ಪಾಪ ಪಿಂಕುಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ನಾನು ಏನ್ ಅನ್ಕೊಂಡೆ ಅಂದ್ರೆ, ನೀನು ನಾನು ಒಟ್ಟಿಗೆ ಕಾಡಲ್ಲಿ ಸುತ್ತೋಣ. ಅರೇ ವಾ, ಇದು ತುಂಬಾ ಒಳ್ಳೆ ವಿಷಯ. ನಿನ್ನ ಮೂಲಕವಾಗಿ ನನಗೊಂದು ಫ್ರೆಂಡ್ ಆದ್ರೂ ಸಿಗ್ತಾನೆ. ಪಿಂಕು ಯಾನೆನ ಕಟ್ಟಾಗಿರೋದನ್ನ ತೆಗೆದು ಬಿಡ್ತಾನೆ. ಯಾಕಂದ್ರೆ ಪಿಂಕು ಮೇಲೆ ಅವನಿಗೆ ತುಂಬಾ ನಂಬಿಕೆ ಇತ್ತು, ಅದು ಎಲ್ಲಿಗೂ ಓಡೋಗಲ್ಲ ಅಂತ. ಆಮೇಲೆ ಇಬ್ರು ಸೇರಿ ಕಾಡೆಲ್ಲ ಸುತ್ತಾಡ್ತಾರೆ. ಪಿಂಕು ಅವನಿಗೆ ಹೊಸ ಹೊಸ ಜಾಗ ತೋರಿಸುತ್ತೆ. ಬೇಟೆಗಾರ ಕೂಡ ತುಂಬಾನೇ ಸಂತೋಷ ಪಡ್ತಾನೆ. ಅವರಿಬ್ರು ಒಬ್ಬರ ಜೊತೆ ಒಬ್ರು ತುಂಬಾನೇ ಕ್ಲೋಸ್ ಆಗ್ಬಿಡ್ತಾರೆ. ಆಮೇಲೆ ಪಿಂಕು ಆನೆ ಕೂಡ ಬೇಟೆಗಾರನ ಅವನ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೋತಾನೆ. ಪಿಂಕು, ನಾನು ನಿಜವನ್ನ ಹೇಳ, ನಂಗೆ ನಿನ್ನ ಮರೆಯಕ್ಕಾಗಲ್ಲ ಅನ್ಸುತ್ತೆ. ನೀನು ಪ್ರಾಣಿಯಾಗಿದ್ರು ನನ್ನ ಸ್ನೇಹಿತಿಯಾಗಿದೀಯಾ. ನಾನು ಅದನ್ನೇ ಯೋಚನೆ ಮಾಡಿದೆ. ನೀನ್ ಬೇರೆ ಯಾರಿಗಾದ್ರೂ ನನ್ನ ಕೊಟ್ಬಿಟ್ಟು ಹೋಗ್ಬಿಟ್ರೆ ಆ ಮನುಷ್ಯ ನನ್ನ ಹೆಂಗ್ ನೋಡ್ಕೋತಾನೋ ಏನೋ. ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ ನೀನು. ಸರ್ಕಸ್ ಓನರ್ ಹತ್ರ ನಾನು ಹೇಳಿದೀನಿ, ಅವ್ರು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ತಿಂಗಳಿಗೊಂದ್ಸತಿ ನಾನು ಕೂಡ ನಿನ್ನ ಬಂದು ನೋಡ್ತಾ ಇರ್ತೀನಿ, ಆಯ್ತಾ? ಅದನ್ ಕೇಳಿಸ್ಕೊಂಡು ಪಿಂಕು ಆನೆ ತುಂಬಾ ಸಂತೋಷ ಪಡುತ್ತೆ. ಮಾರನೇ ದಿನ ಬೇಟೆಗಾರ ಕಾಡಿಂದ ಕರ್ಕೊಂಡು ಹೋಗ್ತಾನೆ. ಮತ್ತೆ ಕಾಡಲ್ಲಿ ಅವನು ನೆನ್ಸಿರುವ ಆ ವ್ಯಾನ್ ಅಲ್ಲಿ ಪಿಂಕುನ ಹತ್ತಿಸ್ತಾನೆ. ಪಿಂಕುಗೆ ತುಂಬಾನೇ ಬೇಜಾರಾಗುತ್ತೆ.
ಕಾಡನ್ನ ಒಂದ್ಸಲ ನೋಡ್ಬಿಟ್ಟು ಬೇಜಾರ್ ಮಾಡ್ಕೊಂಡೆ ಆ ವ್ಯಾನ್ ಅಲ್ಲಿ ಹತ್ತುತ್ತೆ. ಬೇಟೆಗಾರ ವ್ಯಾನ್ ಅನ್ನ ಓಡಿಸ್ಕೊಂಡು ಹೋಗ್ತಿರ್ತಾನೆ. ಸ್ವಲ್ಪ ಹೊತ್ತು ಡ್ರೈವ್ ಮಾಡಿದ್ಮೇಲೆ ಅವನ್ ಮನ್ಸಿಗೆ ಏನೋ ಒಂದು ಅನ್ಸುತ್ತೆ. ಆಗ ಅವನು ಆ ಸರ್ಕಸ್ ಅವನಿಗೆ ಫೋನ್ ಮಾಡ್ತಾನೆ. ಸರ್, ಒಂದು ಕೇಳಬೇಕಿತ್ತು. ನಿಮ್ಮ ಸರ್ಕಸ್ ಕಾನ್ಪುರದಲ್ಲಿರೋದು, ಮತ್ತೇನಕ್ಕೆ ಇದನ್ನ ಲಕ್ನೋಗೆ ಕಳಿಸ್ತಾ ಇದ್ದೀರಾ? ಅರೆ, ಅದನ್ನ ನಾವೊಂದು ಶೂ ಕಂಪ್ನಿಗೆ ಮಾರ್ತಾ ಇದ್ದೀನಿ. ಅದರ ಚರ್ಮದಿಂದ ತುಂಬಾ ಕಾಸ್ಟ್ಲಿ ಶೂ ಎಲ್ಲ ಮಾಡ್ತಾರೆ. ಅದಕ್ಕೆ ನಂಗೆ ಸುಮಾರು ದುಡ್ಡು ಸಿಗುತ್ತೆ. ಬೇಟೆಗಾರನಿಗೆ ಅದು ಕೇಳಿದ ತಕ್ಷಣ ತುಂಬಾನೇ ಕೋಪ ಬರುತ್ತೆ. ಅರೆ, ನೀವು ಹೇಳಿದ್ರಿ ಸರ್ಕಸ್ಗೋಸ್ಕರ ಆನೆ ಬೇಕು ಅಂತ. ಅದು ನಿಂಗೆಂತ ಸಮಸ್ಯೆ? ನಿಂಗೆ ಎಷ್ಟು ಬೇಕೋ ದುಡ್ಡು ತಗೊಂಡು ಹೋಗ್ತಾರೋ, ಅದನ್ನ ಲಕ್ನೋಗೆ ಕರ್ಕೊಂಬ. ಹಂಗಂತೇಳಿ ಅವನು ಕಾಲ್ ಕಟ್ ಮಾಡ್ಬಿಡ್ತಾನೆ. ಬೇಟೆಗಾರನ ಕಣ್ ತುಂಬಾ ಪಿಂಕಿ ಜೊತೆ ಅವನು ಸುತ್ತಾಡಿದ್ದು ಮತ್ತೆ ಪಿಂಕು ಜೊತೆ ಅವನು ಆಟಾಡಿದ್ದು ಜ್ಞಾಪಕ ಬರುತ್ತೆ. ಆದ್ರೂ ಅವನು ಏನು ಮಾತಾಡದೆ ಗಾಡಿ ಓಡಿಸ್ತಾ ಇರ್ತಾನೆ. ಸ್ವಲ್ಪ ಹೊತ್ತು ಗಾಡಿ ಓಡಿಸಿದ್ಮೇಲೆ ಅವನು ಅವನ ಗಾಡಿನ ನಿಲ್ಲಿಸ್ತಾನೆ. ಆದ್ರೆ ಅದು ಸಿಟಿ ಅಲ್ಲ, ಅದು ಕಾಡು. ಪಿಂಕು ಆನೆಯಿನ ಕಾಡಿಗಿಂತ ಈ ಕಾಡು ನೋಡಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಆಮೇಲೆ ಅವನು ಆನೆನ ಗಾಡಿಯಿಂದ ಕೆಳಗಡೆ ಇಳಿಸ್ತಾನೆ. ಪಿಂಕು ಆನೆ, ನೀನು ಪಿಂಜರದಿಂದ ಹೊರಗಡೆ ಬರ್ಬೋದು. ಆದ್ರೆ ಇದು ಸಿಟಿ ಅಲ್ವಲ್ಲ, ಇದು ಕೂಡ ಒಂದು ಕಾಡೆ. ಆ ಸರ್ಕಸ್ ಅವನು ಶೂ ಮಾಡೋ ಕಂಪನಿಗೆ ನಿನ್ನ ಮಾರ್ತಾನಂತೆ. ನಿನ್ನ ಕೊಂದು ನಿನ್ನ ಚರ್ಮದಲ್ಲಿ ಶೂ ಮಾಡ್ತಾರೆ. ಏನು? ಹೌದು, ಆದ್ರೆ ನೀನು ನನ್ನ ಸ್ನೇಹಿತೆ. ನಾನಿನ್ನ ಕೊಲ್ಲೋದಿಕ್ಕೆ ಬಿಡೋದೇ ಇಲ್ಲ. ಆದ್ರಿಂದ ಇಲ್ಲಿ ಕರ್ಕೊಂಡ್ಬಂದೆ. ಅದನ್ನ ಕೇಳಿದ ತಕ್ಷಣ ಪಿಂಕು ಆನೆ ಪಾಪ ಅಳಕ್ ಶುರು ಮಾಡುತ್ತೆ. ಬೇಟೆಗಾರನನ್ನ ಹೋಗಿ ಅದು ತುಂಬಾ ಗಟ್ಟಿಯಾಗಿ ಹಪ್ಕೊಂಡು ಅಳತ್ತೆ. ಸ್ನೇಹಿತ, ಇದು ಕೂಡ ಒಂದು ಕಾಡೆ ಅಲ್ವಾ? ಇಲ್ಲಿ ಕೂಡ ನಾನು ಒಬ್ಬಳೇ ಇರ್ಬೇಕು, ಇನ್ನು ನನ್ಗೆ ಯಾರೂ ಇರಲ್ಲ. ಇಲ್ಲ ಇಲ್ಲ, ಇಲ್ಲಿ ಸುಮಾರು ಆನೆ ಇದೆ. ಇಲ್ಲಿ ನಿಂಗೆ ಒಳ್ಳೆ ಕುಟುಂಬ ಕೂಡ ಸಿಗುತ್ತೆ. ನಾನು ಬರ್ತೀನಿ, ಸ್ವಲ್ಪ ಹೊತ್ತಿದ್ರೆ ನಾನು ಹತ್ಬಿಡ್ತೀನಿ. ನಾನು ಯಾವಾಗ್ಲೂ ಬೆಳಿಗ್ಗೆ ಮುಂಚೆ ಬಂದು ನಿನ್ನ ಇಲ್ಲಿ ಭೇಟಿ ಆಗ್ತೀನಿ. ಸ್ವಾತಂತ್ರ್ಯವಾಗಿರೋ. ಹಂಗಂತೇಳಿ ಬೇಟೆಗಾರ ಅಲ್ಲಿಂದ ಹೋಗ್ಬಿಡ್ತಾನೆ. ಆಮೇಲೆ ಪಿಂಕು ಕಾಡೊಳಗಡೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಆಗ ಅದ್ರ ಮುಂದ್ಗಡೆ ಇನ್ನೊಂದು ಆನೆ ನಡ್ಕೊಂಡ್ ಬರುತ್ತೆ. ಅದು ಪಿಂಕುನ ನೋಡಿ, ನೀನು ಯಾರ ಮಗು? ಇಲ್ಲಿ ನಾನ್ ಯಾವಾಗ್ಲೂ ನಿನ್ನ ನೋಡೇ ಇಲ್ಲ. ಅದು ಕೇಳಿದ ತಕ್ಷಣ ಪಿಂಕು ಅದರ ಜೀವನದಲ್ಲಿ ನಡೆದ ಎಲ್ಲಾ ಕಥೆನೂ ಹೇಳುತ್ತೆ. ಅದನ್ನ ಕೇಳಿದ ಆನೆ ಪಾಪ ಕಣ್ಣಲ್ಲಿ ನೀರ್ ಹಾಕೊಂಡು, ನೀನು ನಿಮ್ಮ ಅಪ್ಪ ಅಮ್ಮನ ಕಳ್ಕೊಂಡೆ, ನಾನು ಇತ್ತೀಚೆಗೆ ನನ್ನ ಮಗುನ ಕಳ್ಕೊಂಡಿದ್ದೀನಿ. ಇನ್ಮೇಲೆ ನಾನೇ ನಿನಗೆ ತಾಯಿ, ನೀನು ನನ್ನ ಮಗು, ಯಾವಾಗ್ಲೂ ನೀನ್ ನನ್ ಜೊತೆನೆ ಇರ್ಬೇಕು ಇದೇ ಕಾಡಲ್ಲಿ. ಅದನ್ ಕೇಳಿದ ಪಿಂಕುಗೆ ತುಂಬಾ ಸಂತೋಷ ಆಗುತ್ತೆ. ಆಮೇಲೆ ಅವ್ರ ಜೊತೆ ಅವ್ರ ಮನೆಗೆ ಹೋಗ್ತಾರೆ. ಅಲ್ಲಿ ಅದ್ರ ಹೇಜಲ್ಲೇ ಇರುವ ಇನ್ನೂ ಜಾಸ್ತಿ ಆನೆಗಳು ಅದಕ್ಕೆ ಫ್ರೆಂಡ್ಸ್ ಆಗಿ ಸಿಗತ್ತೆ. ಪಿಂಕು ಆನೆಗೆ ಒಂದು ತಾಯಿ ಸಿಕ್ಕಾಯ್ತು. ಅದು ಮಾತ್ರ ಅಲ್ಲದೆ ಅದಕ್ಕೆ ಜಾಸ್ತಿ ಫ್ರೆಂಡ್ಸ್ ಸಿಕ್ಕಿರುವ ಕಾರಣದಿಂದ ಅದು ತುಂಬಾ ಸಂತೋಷ ಪಡುತ್ತೆ. ಬೇಟೆಗಾರ ಮಾತು ಕೊಟ್ಟಂತೆ ಪ್ರತಿ ತಿಂಗಳಲ್ಲಿ ಒಂದಿನ ಪಿಂಕುನ ನೋಡೋದಕ್ಕೆ ಅವನು ಬಂದ್ಬಿಡ್ತಿದ್ದ. ಪಿಂಕು ಆನೆ ಅಷ್ಟು ಸಂತೋಷವಾಗಿರೋದನ್ನ ನೋಡಿ ಬೇಟೆಗಾರ ಕೂಡ ತುಂಬಾನೇ ಸಂತೋಷ ಪಡ್ತಾನೆ. ಅಕ್ಕ, ಈ ಚುಲ್ಬುಲಿ ಆಲಿಲು ಅವ್ರ ಕುಟುಂಬ ಇದೆ ಅಲ್ವಾ, ನಂಗೆ ಇಷ್ಟನೇ ಇಲ್ಲ ಅಕ್ಕ. ಯಾವಾಗ್ಲೂ ಎಲ್ಲಾರ್ಗೂ ಸಹಾಯ ಮಾಡಿ ಎಲ್ಲಾರು ಅವ್ರನ್ನ ಇಷ್ಟಪಡ್ತಾರೆ. ನಾನೊಂದು ನವಿಲು, ಯಾರಿಗೂ ನನ್ ಕಂಡ್ರೆ ಇಷ್ಟನೇ ಇಲ್ಲ. ನೀನು ಸರಿಯಾಗಿ ಹೇಳಿದೆ. ನಾವಿಬ್ರು ಸೇರಿ ಅವ್ರನ್ನೇನಾದ್ರೂ ಮಾಡ್ಬೇಕು. ಈ ಕತೆ ಉತ್ತರಾಖಂಡಲ್ಲಿರುವ ಒಂದು ಕಾಡಲ್ಲಿ ನಡೆದ ಕತೆ. ಅಲ್ಲಿ ಅಲಿಲು ಕುಟುಂಬ ಜೀವಿಸ್ತಿತ್ತು. ಅವರು ಎಲ್ಲರಿಗೂ ತುಂಬಾ ಸಹಾಯ ಮಾಡ್ತಿದ್ರು. ಅವ್ರ ಕುಟುಂಬ ಅಂದ್ರೆ ಬೇರೆ ಜಂತುಗಳಿಗೆಲ್ಲ ತುಂಬಾನೇ ಇಷ್ಟ. ಎಲ್ಲಾ ಜಂತುಗಳಿಗೆ ಯಾವಾಗ ಏನ್ ಕಷ್ಟ ಬಂದ್ರು ಅವ್ರೆಲ್ಲರೂ ಇವ್ರನ್ನೇ ಬಂದು ಕೇಳ್ತಿದ್ರು. ಈ ಒಂದು ಕಾರಣದಿಂದ ಅದೇ ಕಾಡಲ್ಲಿ ಅವ್ರಿಗೆ ಶತ್ರುಗಳು ಕೂಡ ಇದ್ದಾರೆ. ಒಂದಿನ ಚಿಕ್ಕ ಅಳಿಲು ಅವ್ರ ಅಪ್ಪ ಮಾತ್ರ ಹೀಗನ್ನುತ್ತೆ, ಅಮ್ಮ, ನಿಮ್ಮನ್ನ ನಾನೊಂದು ಪ್ರಶ್ನೆ ಕೇಳ್ಬೋದಾ? ಕೇಳು ಮಗಳೇ, ಏನು ನಿನ್ನ ಪ್ರಶ್ನೆ? ಅದು ಏನೂ ಇಲ್ಲ, ನೀವೆಲ್ಲಾರ್ಗೂ ಸಹಾಯ ಮಾಡ್ತೀರಲ್ವಾ, ಆ ಸಹಾಯ ನೀವು ಯಾವಾಗಿಂದ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ? ಮತ್ತೆ ಯಾಕಿಂಗ್ ಸಹಾಯ ಮಾಡ್ತಿದ್ದೀರಾ? ಮಗಳೇ, ಅದಕ್ಕೆ ನಿಮ್ಮ ಅಪ್ಪಂದು ಒಂದ್ ದೊಡ್ಡ ಕತೆನೇ ಇದೆ. ಹೌದಾ ಅಮ್ಮ? ಹಾಗಾದ್ರೆ ನನ್ ಬೇಗ ಕತೆ ಹೇಳಮ್ಮ. ಮಗು, ಇದು ತುಂಬಾ ವರ್ಷದ ಮುಂಚೆ ನಡೆದಿದ್ ಕತೆ. ಅಪ್ಪ ಎಲ್ಲೋ ಹೋಗಿ ಮನೆಗೆ ರಿಟರ್ನ್ ಬರ್ತಿದ್ರು. ಆಗ ಕತ್ಲಲ್ಲಿ ಅಪ್ಪನ ಕಾಲು ಕಲ್ಲಿಗೆ ಹತ್ತು ಮುರಿದೋಯ್ತು. ಆಗ ಅಪ್ಪನಿಗೆ ಮನೆವರ್ಗೂನು ನಡೆಯಕ್ಕಾಗಿಲ್ಲ.
ಆಯ್ತಮ್ಮ. ಆಮೇಲೆ ಅಪ್ಪ ಸಹಾಯಕ್ಕೋಸ್ಕರ ಎಲ್ಲಾರ್ನು ಕರೀತಾರೆ. ಆದ್ರೆ ಎಲ್ಲಾರು ನೋಡ್ದಂಗ್ ಹೋಗ್ಬಿಟ್ರು. ಅಪ್ಪ ನೋವಿನಿಂದ ತುಂಬಾ ಕಷ್ಟಪಟ್ರು. ಅಷ್ಟೇ, ಅವತ್ತಿಂದ ಅಪ್ಪ ನಿರ್ಧಾರ ಮಾಡ್ಬಿಟ್ರು, ಯಾರು ಸಹಾಯ ಅಂತ ಬಂದ್ರು ನಾವು ಖಂಡಿತ ಅವ್ರಿಗೆ ಸಹಾಯ ಮಾಡ್ಲೇಬೇಕು ಅಂತ. ಅಷ್ಟೇ ಅಂದ್ಮೇಲೆ ಯಾರನ್ನು ಕಷ್ಟ ಪಡೋದಕ್ಕೆ ನಾವು ಬಿಟ್ಟೇ ಇಲ್ಲ. ಹೌದಮ್ಮ, ನೋಡಿ ಅಮ್ಮ ಎಷ್ಟು ದುಷ್ಟರಿದ್ದಾರೆ ಅಂತ. ಪಾಪ ನೋವಲ್ಲಿ ನರ್ಲಾಡ್ತಿರೋ ಅವ್ರಿಗೆ ಸಹಾಯ ಮಾಡಿಲ್ಲ ಅಂದ್ರೆ ಅವ್ರು ಯಾಕಮ್ಮ ಇದಾರೆ? ಹೌದು ಮಗು, ಈಗ ಎಲ್ಲಾರು ಅವ್ರವ್ರ ಕೆಲ್ಸದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಬೇರೆ ಯಾರ ಕಷ್ಟನೂ ಬೇಕಾಗಿಲ್ಲ, ಎಲ್ಲ ತುಂಬಾ ನೀಚವಾಗಿದ್ದಾರೆ. ಅವ್ರನ್ನ ಸಹಾಯ ಮಾಡ್ತಿದೀವಿ ಅಂತ ಅವ್ರು ನಮ್ಮನ್ನ ಪ್ರೀತಿಸ್ತಿದ್ದಾರೆ. ಅದು ಅಲ್ದೆ ಅಪ್ಪ ಅನಾಥ ಮಕ್ಕಳನ್ನ ಕೂಡ ಕರ್ಕೊಂಡ್ಬಂದು ಚೆನ್ನಾಗಿ ನೋಡ್ಕೋತಿದ್ದಾರೆ. ಅವ್ರ ಹೆತ್ತ ಮಕ್ಕಳ ತರ ನೋಡ್ಕೋತಿದ್ದಾರೆ. ಅಮ್ಮ, ಇದು ತುಂಬಾ ಒಳ್ಳೆ ವಿಷಯ ಅಲ್ವಾ? ಪಾಪ ಮಕ್ಕಳು ತಂದೆ ತಾಯಿ ಇಲ್ದೆ ಏನ್ ಮಾಡ್ತಾರೆ ಅಮ್ಮ? ಅವ್ರಿಗೆ ಅಪ್ಪ ಅಮ್ಮ ಸಿಕ್ದಂಗಾಯ್ತು. ಅದು ಮಾತ್ರ ಅಲ್ದೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವು ಏನ್ ಮಾಡುತ್ತೆ ಅಮ್ಮ? ಯಾವ್ದಾದ್ರೂ ಜಂತುಗಳು ಆಹಾರವಾಗಿ ಬದಲಾಯಿಸ್ಕೊಳ್ಳುತ್ತೆ. ಹೌದು ಮಗುವೆ, ನೀನು ದೊಡ್ಡವಳಾದ್ಮೇಲೆ ಎಲ್ಲಾರ್ಗೂ ಹಿಂಗೆ ಸಹಾಯ ಮಾಡ್ಬೇಕು. ಅರ್ಥ ಆಯ್ತಾ? ಒಂದಿನ ಕಾಡಲ್ಲಿ ಬಾತುಕೋಳಿಗಳ ಹತ್ರ ತಿನ್ನಕ್ಕೆ ಆಹಾರ ಖಾಲಿಯಾಗಿರುತ್ತೆ. ಆಗ ಅವು ಚಿಲ್ಬುಲಿ ಅಲಿಲು ಮನೆಗೆ ಬರುತ್ತೆ. ಚಿಲ್ಬುಲಿ ಅಲಿಲು ಅವರಮ್ಮ, ನಮ್ಗೆ ತುಂಬಾ ಹಸಿವಾಗ್ತಾ ಇದೆ. ನಮ್ಮ ಹತ್ರ ತಿನ್ನೋದಕ್ಕೆ ಆಹಾರ ಇಲ್ಲ. ಆಹಾರ ಹುಡ್ಕೊಂಡು ಹೋಗೋಣ ಅಂದ್ರೂ ನಮ್ಗೆ ಆರೋಗ್ಯ ಸರಿ ಇಲ್ಲ. ನಮ್ಗೇನಾದ್ರೂ ಸ್ವಲ್ಪ ಆಹಾರ ನೀವು ಕೊಡ್ತೀರಾ? ಆಗ ಚಿಲ್ಬುಲಿ ಅಲಿಲು ಅವರ ಅಮ್ಮ, ಹಾ ಗಿಲಿಗಿಲಿ ಬಾತುಕೋಳಿ, ಖಚಿತವಾಗ್ಲೂ ನಿಂಗೆ ಸಹಾಯ ಮಾಡ್ತೀವಿ. ಬಾತುಕೋಳಿಗಳು ಆಹಾರ ತಗೊಂಡು ತುಂಬಾ ಸಂತೋಷವಾಗಿ ಹೋಗುತ್ತೆ. ಮತ್ತೆ ಅದೇ ಕಾಡಲ್ಲಿ ಒಳ್ಳೆ ಜಂತುಗಳ ಜೊತೆನೂ ಕೆಟ್ಟ ಜಂತುಗಳು ಇರುತ್ತೆ. ಅವ್ರಿಗೆ ಅಲಿಲು ಕುಟುಂಬನ ಕಂಡ್ರೇನೆ ಆಗೋದಿಲ್ಲ. ಒಂದು ನಾಟಿ, ಇನ್ನೊಂದು ಟಿಕ್ಲಿ. ಇವರು ಬಾತು ಮತ್ತೆ ನವಿಲು. ಇಬ್ಬರಿಗೂ ಚಿಲ್ಬುಲಿ ಅವ್ರ ಕುಟುಂಬ ನೋಡಿದ್ರೇನೆ ಇಷ್ಟನೇ ಆಗೋದಿಲ್ಲ. ಇಬ್ರು ಸೇರಿ ಒಂದ್ ಐಡಿಯಾ ಹಾಕ್ತಾರೆ. ಅಕ್ಕ, ಈ ಚುಲ್ಬುಲಿ ಅಲಿಲು ಅವ್ರ ಕುಟುಂಬ ಇದೆ ಅಲ್ವಾ, ನಂಗೆ ಇಷ್ಟನೇ ಇಲ್ಲ ಅಕ್ಕ. ಯಾವಾಗ್ಲೂ ಎಲ್ಲಾರ್ಗೂ ಸಹಾಯ ಮಾಡಿ ಎಲ್ಲಾರು ಅವ್ರನ್ನ ಇಷ್ಟಪಡ್ತಾರೆ. ನಾನೊಂದು ನವಿಲು, ಯಾರಿಗೂ ನನ್ ಕಂಡ್ರೆ ಇಷ್ಟನೇ ಇಲ್ಲ. ನೀನು ಸರಿಯಾಗಿ ಹೇಳ್ದೆ. ನಾವಿಬ್ರು ಸೇರಿ ಅವ್ರನ್ನೇನಾದ್ರೂ ಮಾಡ್ಬೇಕು. ಒಂದಿನ ಚಿಲ್ಬುಲಿ ಅಲಿಲು ಕಾಡ್ ಸುತ್ತಕೊಂಬರಕ್ಕೆ ಹೋಗುತ್ತೆ. ಅಪ್ಪ ಅಮ್ಮ ಮನೇಲೇ ಇರ್ತಾರೆ. ಆಗ ನಾಟಿ ಬೆಕ್ಕು ಮತ್ತು ನಾಟ್ಲಿ ನವಿಲು ಇಬ್ಬರನ್ನು ಸಾಯಿಸ್ಬೇಕು ಅಂತ ನೋಡುತ್ತೆ. ಒಂದು ಅಪ್ಪನ ಹಿಡ್ಕೊಳ್ಳುತ್ತೆ, ಇನ್ನೊಂದು ತಾಯಿನ ಹಿಡ್ಕೊಳ್ಳುತ್ತೆ. ಇಬ್ರು ಕೆಳಗಡೆ ಬೀಳ್ತಾರೆ. ಮತ್ತೆ ಅಲ್ಲಿಂದ ಹೋಗ್ಬಿಡುತ್ತೆ. ಮತ್ತೆ ಚಿಲ್ಬುಲಿ ಅಲಿಲು ಮನೆಗ್ ಬಂದಿದ ತಕ್ಷಣ ಅಪ್ಪ ಅಮ್ಮನ ಪರಿಸ್ಥಿತಿ ನೋಡಿ ಇಬ್ಬರನ್ನ ಎಬ್ಸ್ಬೇಕು ಅಂತ ಟ್ರೈ ಮಾಡುತ್ತೆ. ಅಪ್ಪ ಅಮ್ಮ, ನಿಮ್ಗೆ ಏನಾಯ್ತು? ನಾನು ಹೋಗೋವಾಗ ನೀವ್ ಚೆನ್ನಾಗೇ ಇದ್ರಲ್ವಾ? ಈಗ ಏನಾಯ್ತು ನಿಮ್ಗೆ? ಈ ಕಾಡಲ್ಲಿ ನೀವಂದ್ರೆ ಇಷ್ಟ ಆಗಿರೋರು ತುಂಬಾ ಜನ ಇದ್ದಾರೆ. ಆಗ ನೀವ್ ಯಾಕೆ ಹಿಂಗ್ ಪರಿಸ್ಥಿತಿಯಲ್ಲಿ ಇದ್ದೀರಾ? ನಿಮ್ಮನ್ ಯಾರು ಹೊಡಿತಾರೆ? ಚಿಲ್ಬುಲಿ ಪಾಪ ತುಂಬಾ ಅಳುತ್ತೆ. ಅವರು ಸತ್ತೋಗಿದ್ದಾರೆ ಅಂತ ವಿಷಯ ತಿಳಿದ ತಕ್ಷಣ ಕಾಡಲ್ಲಿರುವ ಎಲ್ಲಾ ಜಂತುಗಳು ಚಿಲ್ಬುಲಿನ ಸಮಾಧಾನ ಮಾಡಕ್ಕೆ ಅಂತ ಬರ್ತವೆ. ಬೋನು ಪಕ್ಷಿ, ಕಾಲು ಕಾಗೆ, ನಟ್ಕಟ್ ಕೋತಿ. ಚಿಲ್ಬುಲಿ, ಹೆಂಗಾಯ್ತಿದೆಲ್ಲ? ನಮ್ಮ ಕಾಡಿನ ಅಲಿಲು ಸಮಾಜಕ್ಕೆ ಸೇರಿದ ನಮ್ಮ ರಾಜ ರಾಣಿನ ಯಾರು ಸಾಯಿಸಿದ್ದು? ಅಯ್ಯೋ ನನ್ನ ಮಗುವೆ, ನೀನು ಅನಾಥೆಯಾಗಿ ನಿಂತ್ಕೊಂಡೆ ಅಲ್ವಮ್ಮ. ಬೋನಿ ಪಕ್ಷಿ ಹೀಗಂತ ಹೇಳಿ ಆಳುತ್ತೆ. ಆಗ ನಟ್ಕಟ್ ಕೋತಿ ಹೀಗನ್ನುತ್ತೆ, ನಂಗನ್ಸುತ್ತೆ ಇದು ನಾಟಿ ಬೆಕ್ಕು ಮತ್ತೆ ಟಿಕ್ಲಿ ನವಿಲಿನ ಕೆಲ್ಸ. ಅವರಿಬ್ರು ಮಾತ್ರ ಇಡೀ ಕಾಡಲ್ಲಿ ಅವರ ವಿರುದ್ಧ ನಿಂತಿದ್ದು. ಆಗ ಅವರೇ ಇವ್ರನ್ನ ಕೊಂದಿರ್ಬೇಕು. ಹಾ, ನಡೀರಿ, ನಾವೆಲ್ಲ ಸೇರಿ ಅವರಿಗೆ ಪಾಠ ಕಲ್ಸೋಣ. ಮತ್ತೆ ಕಾಡಲ್ಲಿ ಅವರಿಬ್ಬರನ್ನು ಹುಡ್ಕೋದಕ್ಕಂತ ಹೋಗ್ತಾರೆ. ಅವರಿಬ್ರು ಒಂದು ಗುಹೆಯಲ್ಲಿ ಹೋಗಿ ಬಚ್ಚಿಕೊಂಡಿರ್ತಾರೆ. ಟಿಂಕ್ಲಿಗೆ ಮತ್ತೆ ನಾಟಿಗೆ ಜಂತುಗಳನ್ನೆಲ್ಲ ಅವ್ರನ್ನ ಹುಡ್ಕೊಂಡ್ ಬರ್ತಿದೆ ಅಂತ ಗೊತ್ತಾಗಿದ ತಕ್ಷಣ, ಟಿಂಕ್ಲಿ ನವಿಲು, ಅವರೆಲ್ಲರಿಗೂ ನಾವ್ ಮಾಡಿರುವ ಕೆಲ್ಸ ಗೊತ್ತಾಗ್ಬಿಟ್ಟಿದೆ.
ನಾವಿಬ್ರು ಸೇರಿ ಚುಲ್ಬುಳಿ ಅವ್ರ ಅಪ್ಪ ಅಮ್ಮನ ಸಾಯಿಸಿದೀವಿ ಅಂತ ಕಾಡಲ್ಲಿರುವ ಜಂತುಗಳಿಗೆ ಗೊತ್ತಾಗಿದೆ. ಹಾ ಕರೆಕ್ಟೇ ಬೇಕು. ನಾವಿಲ್ಲಿಂದ ಬೇರೆ ಕಾಡ್ಗೆ ಹೋಗ್ಬಿಡೋಣ. ಇಬ್ರು ಅಲ್ಲಿಂದ ತಪ್ಸ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತಾರೆ. ಅಷ್ಟ್ರೊಳಗಡೆ ಜಂತುಗಳೆಲ್ಲ ಬೇಗ ಬಂದು ಅವರಿಬ್ಬರನ್ನ ಅಲ್ಲಿಂದ ಹೋಗ್ದಂಗ್ ಮಾಡ್ಬಿಡುತ್ತೆ. ಕಾಲು, ನೀನ್ ಇವರನ್ನ ಕುಕ್ಕಿ ಕುಕ್ಕಿ ಕುಕ್ಕಿನೇ ಕೊಂದ್ಬಿಡು. ಮತ್ತೆ ಜಂತುಗಳೆಲ್ಲ ಅವ್ರನ್ನ ಒಡೆಯೋದಕ್ಕಂತ ಹೋಗುತ್ತೆ. ಆಗ ಚಿಲ್ಬುಲಿ ಅಲಿಲಿಗೆ ಇದು ಕರೆಕ್ಟ್ ಅಲ್ಲ ಅಂತ ಅನ್ಸಿ ಅದನ್ನ ನಿಲ್ಸುತ್ತೆ. ಬೇಡ, ನಾನ್ ಇವ್ರನ್ನ ಸಾಯಿಸಿ ಅಪ್ಪ ಅಮ್ಮ ಸಾವಿಗೆ ಸೇಡ್ ತೀರ್ಸ್ಕೋಬೇಕು ಅಂತ ಅನ್ಕೋತಿಲ್ಲ. ನನ್ನ ಅಪ್ಪ ಅಮ್ಮ ನನಗೆ ಒಳ್ಳೆ ವಿಷಯನ ಮಾತ್ರ ಹೇಳ್ಕೊಟ್ಟಿದ್ದಾರೆ. ಇವರು ಕೆಟ್ಟ ಕೆಲ್ಸ ಮಾಡಿದ್ದಾರೆ ಅಂತ ನಾನು ಮಾಡಿದ್ರೆ ಆಗ ಇವ್ರಿಗೂ ನನ್ಗೂ ವ್ಯತ್ಯಾಸ ಏನಿರುತ್ತೆ ಹೇಳಿ? ನಮ್ಮನ್ನ ಕ್ಷಮಿಸು ಚಿಲ್ಬುಲಿ. ನಾವು ನಿಮ್ಮ ಅಪ್ಪ ಅಮ್ಮನ್ನ ಸಾಯಿಸಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ವಿ. ಹಾ, ನಮ್ಮನ್ ಕೂಡ ಕ್ಷಮಿಸು. ಅವ್ರನ್ನ ನೋಡಿದ್ರೆ ನಮ್ಗೆ ಹೊಟ್ಟೆ ಕಿಚ್ಚು. ಯಾಕಂದ್ರೆ ಕಾಡಲ್ಲಿರೋ ಜಂತುಗಳೆಲ್ಲ ಅವ್ರನ್ನೇ ಪ್ರೀತಿಸ್ತಿದ್ರು ಅಂತ. ಅದ್ ನಂಗೆ ಇಷ್ಟನೇ ಇಲ್ಲ. ಅದಕ್ಕೆ ಕೋಪದಲ್ಲಿ ಹೋಗಿ ಹಿಂಗ್ ಮಾಡ್ಬಿಟ್ವಿ. ಮತ್ತೆ ಚಿಲ್ಬುಲಿ ಅವ್ರನ್ನ ಕ್ಷಮಿಸುತ್ತೆ. ಅದು ಅನಾದಿಯಾಗಿ ನಿಂತ್ಕೋತು. ಆದ್ರೆ ಅಪ್ಪ ಅಮ್ಮ ಹೇಳ್ಕೊಟ್ಟಿರುವ ಮಾತು ನೆನಪಿತ್ತು. ಅದು ಬೋನಿ ಪಕ್ಷಿ ಜೊತೆನೆ ಇರ್ತಿತ್ತು. ಬೋನಿ ಪಕ್ಷಿ ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿತ್ತು. ಚಿಲ್ಬುಲಿ ಅಲಿಲು ಕೂಡ ಅಪ್ಪ ಅಮ್ಮ ತರನೇ ಎಲ್ಲಾರ್ಗೂ ಸಹಾಯ ಮಾಡ್ತಿತ್ತು. ಈ ಕಥೆಯಿಂದ ನಾವೇನ್ ಕಲ್ತ್ಕೊಂಡಿದೀವಂದ್ರೆ ಕೆಟ್ಟವ್ರಿಗೆ ಕೆಟ್ಟದ್ ಮಾಡ್ಬೇಕು ಅಂತ ಅನ್ಕೋಬಾರ್ದು. ಅವ್ರಿಗೆ ಪಾಠ ಹೇಳ್ಕೊಡೋದಕ್ಕೆ ತುಂಬಾ ದಾರಿ ಇದೆ. ಒಂದ್ ವೇಳೆ ಕೆಟ್ಟವ್ರಿಗೆ ನಾವು ಕೆಟ್ಟದ್ ಮಾಡಿದ್ರೆ ನಮ್ಗೂ ಅವ್ರಿಗೂ ಏನ್ ವ್ಯತ್ಯಾಸ ಇರುತ್ತೆ? ಅಷ್ಟೇ. ಈ ವಿಷಯನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ ಬದುಕ್ಬೇಕು.